ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದೆ. 10 ದಿನಗಳ ಕಾಲ ವಿಧಾನಸೌಧದಲ್ಲಿ ಮಳೆಗಾಲದ ಅಧಿವೇಶನ ಆರಂಭವಾಗ್ತದೆ. ಇದಕ್ಕೆ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಬಾರಿ ಒಂದಿಷ್ಟು ವಿಭಿನ್ನತೆ, ಒಂದಿಷ್ಟು ಹೊಸ ರೂಪದಲ್ಲಿ ಶಾಸಕರು ಮತ್ತೆ ಸಚಿವರನ್ನ ಸ್ವಾಗತ ಕೋರಲಿಕ್ಕೆ ವಿಧಾನಸೌಧ ಸಜ್ಜಾಗಿದೆ. ನಾನು ಅದನ್ನು ನಿಮಗೆ ತೋರಿಸ್ತೀನಿ. ನೀವೀಗ ನೋಡ್ತಾ ಇರಬಹುದು, ನಾಳೆಯಿಂದ ಆರಂಭವಾಗುವಂತಹ ವಿಧಾನಸಭಾ ಅಧಿವೇಶನಕ್ಕೆ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನೀವೀಗ ವಿಧಾನಸೌಧದ ಪಶ್ಚಿಮ ಬಾಗಿಲಿನ ಎಂಟ್ರೆನ್ಸ್ ನೋಡ್ತಾ ಇದ್ದೀರಾ. ಒಂದು ರೀತಿ ರೆಡ್ ಕಾರ್ಪೆಟ್ ಹಾಕಿ ಶಾಸಕರು ಮತ್ತೆ ಸಚಿವರು ನಾಳೆ ಏನು ಅಧಿವೇಶನಕ್ಕೆ ಬರ್ತಾರೆ ಅವರನ್ನ ಒಂದು ರೀತಿ ರೆಡ್ ಕಾರ್ಪೆಟ್ ಮೂಲಕ ಸ್ವಾಗತ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ನೀವೀಗ ನೋಡ್ತಾ ಇರುವಂತದ್ದು ವಿಧಾನಸೌಧದ ಪಶ್ಚಿಮ ದ್ವಾರದ ಎಂಟ್ರೆನ್ಸ್. ಈ ಎಂಟ್ರೆನ್ಸ್ ಮೂಲಕವೇ ವಿಧಾನಸಭೆ ಸಭಾಂಗಣಕ್ಕೆ ಎಂಟ್ರಿ ಕೊಡ್ತಾರೆ ಶಾಸಕರು ಮತ್ತೆ ಸಚಿವರುಗಳು. ನೀವೀಗ ನೋಡ್ತಾ ಇರಬಹುದು, ಸ್ಪೀಕರ್ ಯು ಟಿ ಖಾದರ್ ಅವರು ಕೂಡ ಈ ಕಾರ್ಯದ ಬಗ್ಗೆ ಒಂದಿಷ್ಟು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಎಂಟ್ರೆನ್ಸ್ ಏನಿದೆ ಒಂದು ರೀತಿ ಈ ಬಾರಿ ಇದೇ ಮೊದಲ ಬಾರಿಗೆ ರೆಡ್ ಕಾರ್ಪೆಟ್ ಹಾಕಿ ಅಧಿವೇಶನಕ್ಕೆ ಬರುವಂತಹ ಶಾಸಕರು ಮತ್ತೆ ಸಚಿವರು ಈ ಎಂಟ್ರೆನ್ಸ್ ಮೂಲಕ ವಿಧಾನಸಭೆಯ ಸಭಾಂಗಣದ ಒಳಗಡೆ ಪ್ರವೇಶ ಮಾಡ್ತಾರೆ. ತದನಂತರ ಇನ್ನೊಂದು ವಿಶೇಷ ಏನಂತಂದ್ರೆ, ನಮ್ಮ ಕ್ಯಾಮರಾಮನ್ ಗುರುಮೂರ್ತಿ ತೋರಿಸ್ತಾರೆ, ಈಗ ಪ್ರವೇಶ ದ್ವಾರ ಅಂದ್ರೆ ಪಶ್ಚಿಮದ ದ್ವಾರದಿಂದ ಏನು ಎಂಟ್ರಿ ಆಗ್ತಾರೆ ಶಾಸಕರು ಮತ್ತೆ ಸಚಿವರುಗಳು, ನೀವು ನೋಡ್ತಾ ಇರಬಹುದು. ಆ ಪ್ರವೇಶ ದ್ವಾರ ಸಂಪೂರ್ಣವಾಗಿ ರೋಸ್ವುಡ್ ಇಂದ ಮಾಡಿರುವಂತಹ ಕೆತ್ತನೆ ಆಗಿದೆ. ಈ ಹಿಂದೆ ಕಬ್ಬಿಣದಿಂದ ಅಂದ್ರೆ ಗಿಲ್ಸ್ ಇದರಲ್ಲಿ ಆ ಗೇಟ್ ಮಾದರಿಯಲ್ಲಿ ಇತ್ತು. ಅದನ್ನ ಸಂಪೂರ್ಣವಾಗಿ ತೆರವು ಮಾಡಿ ಈಗ ಮರದ ಕೆತ್ತನೆಯಿಂದ ಕ್ಯಾಬಿನೆಟ್ ಹಾಲಲ್ಲಿ ಯಾವ ರೀತಿ ಫೀಲ್ ಬರುತ್ತೋ ಅದೇ ರೀತಿ ಭಾಸವಾಗ್ಲಿ ಅನ್ನೋ ಕಾರಣಕ್ಕೆ ಅದೇ ಶೈಲಿಯಲ್ಲೇ ರೋಸ್ವುಡ್ ಇಂದ ಮಾಡಿರುವಂತಹ ಪ್ರವೇಶ ದ್ವಾರವನ್ನು ನೋಡ್ತೀರಾ. ಇನ್ನೂ ಒಂದು ಪ್ರಮುಖವಾಗಿ ಗಂಡಬೇರುಂಡ ಒಂದು ಲಾಂಛನವನ್ನು ಕೂಡ ಇದರಲ್ಲಿ ನೋಡ್ತೀರಾ. ಅದರಲ್ಲಿ ಒಂದು ಗಡಿಯಾರ ಇದೆ, ಕನ್ನಡದ ಅಕ್ಷರಗಳಲ್ಲಿ ನಮೂದಿಸಿರುವಂತಹ ಗಡಿಯಾರ ಅದು. ಅದರಲ್ಲಿ ಗಂಡಬೇರುಂಡ ಇದೆ. ಸೊ ಈ ರೀತಿಯಾಗಿ ಒಂದಿಷ್ಟು ವಿಭಿನ್ನತೆಯೊಂದಿಗೆ ನಾಳೆಯಿಂದ ಅಧಿವೇಶನ ಆರಂಭವಾಗ್ತಿದೆ. ಸಂಪೂರ್ಣವಾಗಿ ಒಳಗಡೆ ಕೂಡ ಸಭಾಂಗಣದ ಒಳಗೂ ಕೂಡ ಒಂದಿಷ್ಟು ವಿಭಿನ್ನತೆ, ಹೊಸ ರೂಪವನ್ನ ಯು ಟಿ ಖಾದರ್ ನೇತೃತ್ವದಲ್ಲಿ ಈ ಬಾರಿ ಮಾಡಿರುವಂತದ್ದು. ಅಧಿವೇಶನಕ್ಕೆ ಒಂದು ರೀತಿ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆ ಕಾರ್ಯಗಳು ಕೂಡ ನಡೀತಾ ಇರುವಂತದ್ದು ನಾವೀಗ ನೋಡ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಜೊತೆ ಶರತ್ ಕಪ್ನಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.